ಅನುಮಾನ ಪಡ್ತಿಲ್ಲ. ಆ ಶಿವಣ್ಣ ಸರಿಯಿಲ್ಲ ಅಂತ ಹೇಳಕ್ ಬಂದೆ. ಉಪ್ಪು ಖಾರ ತಿನ್ನೋ ಮೈ ಅಲ್ವೇ, ಒಸಿ ದೂರ ಇದ್ರೆ ಒಳ್ಳೇದು ಅಂತ ಹೇಳ್ದೆ ಆಟೆಯ. ಆಯ್ತಾಯ್ತು, ಅವನ ಕತೆನ ನಾನ್ ನೋಡ್ಕೋತೀನಿ. ಸರಿ ಏನೇ ಇದ್ರು ಫೋನ್ ಮಾಡಿ ಹೇಳು. ಅಲ್ಲೇನಾರ ಆದ್ರೆ ನಾನ್ ನಿನಗ್ ಫೋನ್ ಮಾಡಿ ಹೇಳ್ತೀನಿ. ಸರಿ ಬರ್ಲಾ? ಹುಷಾರಾಗಿ ಹೋಗಜ್ಜಿ. ನನಗೇನಾಗೈತೆ, ಗುಂಡ್ಕಲ್ಲಿ ಇದ್ದಾಗಿವ್ನಿ. ನಿನ್ನ ಮಗಳನ್ನ ಹುಷಾರಾಗಿ ಕರ್ಕೊಂಡಾಗು. ಹಾ ಸರಿ ಅಜ್ಜಿ. ಓಹೋ ಮುದುಕಿ, ಘಾಟಿ ಮುದುಕಿ. ನೋಡಿದ್ಯೇನೆ, ನಾವೇನಾರ ಆ ಜ್ಯೋತಿ ನಿಲ್ಸ್ ಮಾತಾಡಿಸ್ಲಿಲ್ಲ ಅಂದಿದ್ರೆ ನಮ್ಗೆ ನಷ್ಟ ಆಗಿರೋದು. ನಮಗ್ ಮಾತ್ರ ಅಲ್ಲ, ಅವರಿಗೂ ನಷ್ಟ ಆಗ್ತಿತ್ತು. ಅದನ್ನೇ ಕಣೆ ಒಬ್ರಿಗೊಬ್ರು ಆಗದು ಅಂತ ಹೇಳೋದು. ಹೆಂಗೈತ್ ನೋಡು, ಆ ತುಳಸಿ ವ್ರತ ಮಾಡ್ತಾವಳೆ, ಆ ದೇವ್ರು ನಮಗ್ ವರ ಕೊಡ್ತಾವನೆ. ಸರಿ ನಡಿ, ಆ ತುಳಸಿಗೆ ನಮ್ಮ ಆಟ ಏನು ಅಂತ ತೋರ್ಸುವ ಬಾ. ಅತ್ತೆ, ಮಾವ, ನೀವೇನ್ ಇಷ್ಟ ಬೇಗ ಎದ್ಬಿಟ್ಟು ರೆಡಿ ಆಗ್ಬಿಟ್ಟಿದ್ದೀರಾ? ನೀನು ವ್ರತ ಮಾಡ್ತಾ ಇದ್ಯಾ, ಬೇಗ ಹೇಳ್ದೆ ಇನ್ನೇನ್ ಮಾಡಕ್ಕಾಗತ್ತೆ ಅಮ್ಮ. ನಾವು ಬೇಗನೆ ಎದ್ದು ನಿನಗೆ ಸಹಾಯ ಮಾಡ್ಬೇಕು ಅಂತ ರೆಡಿಯಾಗಿ ನಿಂತಿದ್ದೀವಿ. ಮಾವ, ನಿಮ್ ಸಹಾಯಕ್ಕಿಂತ ನನಗ್ ನಿಮ್ ಆಶೀರ್ವಾದನೇ ಮುಖ್ಯ. ಇದೇನಮ್ಮ ಹೀಗೆ ಹೇಳ್ತಾ ಇದೀಯಾ? ನಮ್ಮ ಆಶೀರ್ವಾದ ಸದಾ ನಿನ್ ಮೇಲೆ ಇದ್ದೇ ಇರುತ್ತೆ. ಆದ್ರೂ ಮಾವ, ವ್ರತ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗಳ ಆಶೀರ್ವಾದ ಬೇಕು. ಆಯ್ತು, ಒಳ್ಳೇದಾಗ್ಲಿ. ಅತ್ತೆ, ತುಳಸಿ, ನೀನೇನ್ ಅನ್ಕೊಂಡಿದ್ಯೋ ಎಲ್ಲ ನೆರವೇರ್ಲಿ. ಅತ್ತೆ, ಮಾವ ಎಲ್ಲಿ? ರೂಮಲ್ಲಿ ಕಾಣಿಸ್ತಾ ಇಲ್ಲ. ಅವನು ಬಿರಿನೇ ಎದ್ದು ಸ್ನಾನ ಮಾಡ್ಕೊಂಡು ನಿನಗೆ ಹೂವು ಹಣ್ಣು ಹಂಪಲು ತರಬೇಕಲ್ವಾ, ಅದಕ್ಕೆ ಹೋಗವನೆ, ಬರ್ತಾನೆ. ಹಾ, ಅವ್ನ್ ಬರೋಷ್ಟ್ರಲ್ಲಿ ನಾವು ಪೂಜೆಗೆ ಏನೇನ್ ಬೇಕೋ ಎಲ್ಲ ಸಿದ್ಧತೆಗಳನ್ನ ಮಾಡೋಣ. ಬನ್ನಿ ಹೋಗೋಣ. ಸರಿ ಬಾ. ತುಳಸಿ, ಬೆಳಗ್ಗೆಯಿಂದ ಬೋ ಕೆಲಸ ಮಾಡಿದ್ಯಾ. ನಿನ್ ಸಹಾಯಕ್ಕೆ ನಾನು ಹೊಸ ಅಲಂಕಾರ ಮಾಡ್ಲಾ? ಮಾಡಿ. ಹಂಗೆ ದೇವ್ರಿಗೆ ನನ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊ. ಅಯ್ಯೋ, ನೀನ್ ಹೇಳಿದ ಮ್ಯಾಕೆ ನಾನು ಕೇಳ್ದೆ ಇರಕ್ಕಾಯ್ತದ? ಕೇಳ್ತೀನಿ. ಒಳ್ಳೇದಾಗ್ಲಿ. ಈಗ ಬೋಸ್ ಅಂದಾಕೈತೆ. ಈಗ ದೇವಿ ಕಳೆ ಬಂತು ನೋಡು. ಆವಾಗ್ಲಿಂದ ಇದನ್ನೆಲ್ಲ ತಯಾರು ಮಾಡಿದ್ದೆ ಯಾರೋ, ಈಗ ಬಂದು 4 ಹೂವು ಇಟ್ಬಿಟ್ಟು ಲಕ್ಷಣವಾಗಿದೆ, ಸಂದಾಗಿದೆ ಅಂತ. ಅಯ್ಯ ನೀನ್ನ ಏ ಸುಮ್ಕಿರಣ, ನಿಂದು ಬರೀ ತಮಾಸನೆಯ. ತುಳಸಿ, ನೀನು ಸಂಕಲ್ಪ ಮಾಡ್ಕೊಂಡು ದೇವ್ರ ಪೂಜೆನ ಶುರು ಮಾಡಮ್ಮ. ಸರಿ ಅತ್ತೆ. ತಾಯಿ, ನಮ್ಮ ಅಣ್ಣ ಅತ್ತಿಗೆ ಆದಷ್ಟು ಬೇಗ ಒಂದಾಗಬೇಕು, ಅವ್ರ ಜೀವನ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರನೇ ವ್ರತ ಕೈಗೊಂಡಿದ್ದೀನಿ. ಇದರಲ್ಲಿ ಏನಾದರೂ ತಿಳಿದೇನೋ ಗೊತ್ತಿಲ್ದೇನೋ ತಪ್ಪಾದರೆ
ದಯವಿಟ್ಟು ಕ್ಷಮಿಸಿ, ನನ್ನ ಈ ಕೋರಿಕೆನ ಈಡೇರಿಸು ತಾಯಿ. ಅಯ್ಯಯ್ಯೋ, ಎಡಗಡೆಯಿಂದ ಹೂವು ಬಿದ್ದ್ಬಿಡ್ತು. ಅಯ್ಯಯ್ಯೋ, ಎಡಗಡೆಯಿಂದ ಹೂವು ಬಿದ್ದ್ಬಿಡ್ತು. ಅತ್ತೆ, ನಾನು ಸಂಕಲ್ಪ ಮಾಡ್ಕೋತಿದ್ದ ಹಾಗೆ ಎಡಗಡೆಯಿಂದ ಹೂ ಬಿತ್ತು. ಹಾಗಾದ್ರೆ ನನ್ನ ವ್ರತ ಫಲಿಸೋದಿಲ್ವಾ? ಅಣ್ಣ ಮತ್ತೆ ಜ್ಯೋತಿ ಒಂದಾಗೋದಿಲ್ವಾ? ಆ ತಾಯಿ ವ್ರತ ಮಾಡಬೇಡ, ಮಾಡಿದ್ರು ದಂಡ ಅಂತ ಸೂಚನೆ ಕೊಡ್ತಿದ್ದಾಳ. ಹೌದು ತುಳಸಿ, ದೇವಿನೇ ಸೂಚನೆ ಕೊಟ್ಮ್ಯಾಕೆ ವ್ರತ ಮಾಡಿ ಏನ್ ಪ್ರಯೋಜನ? ನೀನ್ ವ್ರತ ಮಾಡದೆ ಇಲ್ಲಿಗೆ ನಿಲ್ಸೋದು ಒಳ್ಳೇದು. ಏ ಸರ್ವಮಂಗಳ, ಏನೇ ಬಾಯಿ ನಿಂದು? ಬಿಟ್ರೆ ಬರೀ ಅಪಶಕನದ ಮಾತುಗಳನ್ನೇ ಆಡ್ತೀಯ. ಆದ್ರೆ ಒಳ್ಳೇದನ್ನ ಮಾತಾಡು, ಇಲ್ವಾ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ತುಳಸಿ, ಅವಳ ಮಾತ್ಗೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡಮ್ಮ. ಮನ್ಸಿಲ್ದೇ ಇರೋ ಮನ್ಸಲ್ಲಿ ಹೂನ ಇಟ್ಟಿರ್ತಾಳೆ, ಅದಕ್ಕೆ ಆ ಹೂ ಬಿದ್ದೋಗಿದೆ ನೋಡು. ಅದಕ್ಕೆಲ್ಲ ನೀನು ಅಪಶಕನ ಅಂತ ಅನ್ಕೋಬೇಡ. ನೋಡು ತುಳಸಿ, ಯಾವುದೇ ಕೆಲಸ ಆಗ್ಲಿ ಪೂಜೆ ಆಗ್ಲಿ ಶುರು ಮಾಡೋದಕ್ಕಿಂತ ಮುಂಚೆ ವಿಘ್ನ ವಿನಾಯಕನ ನೆನ್ಸ್ಕೋಬೇಕು. ಇಲ್ಲ ಅಂದ್ರೆ ಈ ಮನೇಲಿರೋ ಸಣ್ಣ ಪುಟ್ಟ ಇಲಿಗಳು ಅಲ್ಲ ಹೆಗ್ಣಗಳು ಅಡ್ಡಿ ಪಡಿಸ್ತಾನೆ ಇರ್ತವೆ. ವಿನಾಯಕನ ಪ್ರಾರ್ಥನೆ ಮಾಡಿ ಮತ್ತೆ ಹೂವನ್ನ ಇಟ್ಟು ದೀಪ ಹಚ್ಚಿ ಮತ್ತೆ ಎಲ್ಲ ಮುಂದ್ ಸಂಕಲ್ಪ ಮಾಡ್ಕೊಂಡು ಪೂಜೆ ಶುರು ಮಾಡಮ್ಮ. ಸರಿ ಅತ್ತೆ. ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವ, ಸರ್ವಕಾರ್ಯೇಷು ಸರ್ವದಾ. ಅಪ್ಪ ವಿನಾಯಕ, ನಾನು ಅನ್ಕೊಂಡಿರೋ ಕಾರ್ಯನ ಸಿದ್ಧಿಸೋ ಹಾಗೆ ಮಾಡು. ನನ್ನ ಈ ವ್ರತಕ್ಕೆ ಯಾವುದೇ ವಿಘ್ನಗಳು ಬರ್ದೇ ಇರೋ ಹಾಗೆ ಕಾಪಾಡು.